Hello everyone. 5th Sem BCom syllabus Income Tax 1. Chapter 1 Introduction to Income Tax presented by Dr. Pramila KS. Introduction. So there are two words in this income tax. So income means that is whatever we get through earnings. Whatever we earn is called as income. And tax is something, is like a fees which is paid to government without expecting anything directly in return. Okay, that is tax. It's a compulsory payment made to the government by the individuals. Now let us see what is this income tax. Income tax is an important direct tax on income. It is a significant source of revenue to the government. Further, income tax plays an important role in building the national economy and achieving the socio-economic objectives. Central Board of Direct Taxes has the power to issue orders, instructions and directions for the proper administration of the Act. Income tax authorities are bound by these circulars. Though income tax is a central subject, its net proceeds are shared between both center as well as state government. So income tax ಅಂತಂದ್ರೆ ಏನು? ಆದಾಯ ತೆರಿಗೆ. ಇದರಲ್ಲಿ ನೋಡಿ ಎರಡು ಪದಗಳನ್ನ ನೋಡ್ತೀವಿ. ಒಂದು ಆದಾಯ, ಇನ್ನು ಒಂದು ತೆರಿಗೆ. ಆದಾಯ ನೀವೇನೆಲ್ಲ ಅರ್ನ್ ಮಾಡ್ತೀರಾ ಅದು ಆದಾಯ. ನಂತರ ಇನ್ನೂ ಒಂದೇನು ತೆರಿಗೆ. ತೆರಿಗೆ ಅಂದ್ರೆ ಏನು? ಇದು ಒಂದು ರೀತಿಯ ಕಂಪಲ್ಸರಿ ಪೇಮೆಂಟ್. ಒಂದು ಯಾವುದೇ ರೀತಿಯ ಎಕ್ಸ್ಪೆಕ್ಟೇಷನ್ಸ್ ಡೈರೆಕ್ಟ್ ಆಗಿ ಇವಾಗ ನಾನು ಇಷ್ಟು ತೆರಿಗೆ ಕಟ್ಟಿದ್ದೀನಿ, ನನಗೆ ಇದನ್ನು ಕೊಡಿ ಅದನ್ನು ಕೊಡಿ ಅಂತ ಏನೂ ಕೇಳೋಕ್ಕಾಗಲ್ಲ. ಅದೇ ನೀವು ಬೇರೆ ಅಂಗಡಿಗೆ ಹೋಗ್ಬಿಟ್ಟು ಏನಾದರೂ ಖರೀದಿ ಮಾಡಬೇಕಂದ್ರೆ ಅಥವಾ ಬೇರೆ ಏನೇ ಸರ್ವಿಸ್ ತೊಗೋಬೇಕಾದ್ರೆ ನಾನು ಇಷ್ಟು ಕೊಟ್ಟಿದ್ದೀನಿ ನನಗೆ ಕೊಡಿ ಅಂತ ಕೇಳ್ಬೋದು. ಬಟ್ ಟ್ಯಾಕ್ಸಲ್ಲಿ ನಾನು ಇಷ್ಟು ಕಟ್ಟಿದ್ದೀನಿ, ಟ್ಯಾಕ್ಸ್ ನನಗೆ ಇಷ್ಟು ರಿಟರ್ನ್ ಕೊಡಿ ಅಂತ ಡೈರೆಕ್ಟಾಗಿ ಏನೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬಟ್ ಇದನ್ನ ಗೌರ್ಮೆಂಟ್ ಅವರು, ಸರ್ಕಾರದವರು ಬಳಸ್ಕೊಂಡು ನಮಗೆ ಬೇಕಾಗಿರುವಂಥ ಎಲ್ಲ ಪಬ್ಲಿಕ್ ಯುಟಿಲಿಟಿ ಸರ್ವಿಸಸ್ನ ಮಾಡಿಕೊಡ್ತಾರೆ. ಇವಾಗ ನಮ್ಮ ಮನೆ ಮುಂದೆ ರಸ್ತೆಗಳಿರ್ಬೋದು, ಅಥವಾ ಸ್ಟ್ರೀಟ್ ಲೈಟ್ಸ್ ಇರ್ಬೋದು, ಗೌರ್ಮೆಂಟ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಇರ್ಬೋದು. ಓಕೆ, ಸೊ ಈ ಥರ ಎಲ್ಲ ಫೆಸಿಲಿಟಿ ನಮ್ಮ ಈ ಗೌರ್ಮೆಂಟಿಗೆ ಬರುವಂಥ ಆದಾಯದಿಂದ ಇದು ಇನ್ಕಮ್ ಟ್ಯಾಕ್ಸ್ ಒಂದು ಇಟ್ಸ್ ದ ಗ್ರೇಟೆಸ್ಟ್ ಸೋರ್ಸ್ ಆಫ್ ರೆವಿನ್ಯೂ ಟು ದ ಗವರ್ನಮೆಂಟ್. ಯಾಕಂದರೆ ನಿಯರ್ಲಿ ಬರೀ ಇನ್ಕಮ್ ಟ್ಯಾಕ್ಸ್ ಮೂಲಕನೇ 26% ಆಫ್ ದಿ ಟೋಟಲ್ ಇನ್ಕಮ್ ಇಸ್ ಥ್ರೂ ಓನ್ಲಿ ಇನ್ಕಮ್ ಟ್ಯಾಕ್ಸ್. ಓಕೆ, ಬೇರೆ ಎಲ್ಲ ಟ್ಯಾಕ್ಸಸ್ ಎಲ್ಲ ಸೇರಿದ್ರೆ ಇಟ್ಸ್ ಅರೌಂಡ್ 48 to 52% ವರೆಗೂ ಇದೆ. ಸೊ ಬರೀ ಇನ್ಕಮ್ ಟ್ಯಾಕ್ಸ್ ಮೂಲಕನೇ 26% ವರೆಗೂ ಗೌರ್ಮೆಂಟ್ಗೆ ಆದಾಯ ಇದೆ. ಓಕೆ, ಸೊ ಇಟ್ಸ್ ಅ ವೆರಿ ಗುಡ್ ಸೋರ್ಸ್ ಆಫ್ ರೆವಿನ್ಯೂ ಟು ದ ಗವರ್ನಮೆಂಟ್. ಸೊ ಇದು ಮತ್ತೆ ಹೇಳ್ಬೋದು ಅಂತಂದರೆ ಇಟ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಬಿಲ್ಡಿಂಗ್ ದ ನ್ಯಾಷನಲ್ ಎಕಾನಮಿ ಆ್ಯಂಡ್ ಅಚೀವಿಂಗ್ ಸೋಷಿಯೋ ಎಕಾನಮಿಕ್ ಆಬ್ಜೆಕ್ಟಿವ್ಸ್. ಓಕೆ, ಸೊ ಇನ್ಕಮ್ ಟ್ಯಾಕ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿ ಒಂದು ಯಾವುದೇ ಒಂದು ಸರ್ಕಾರಕ್ಕೆ ಬೇಕಾಗಿರುವಂಥ ಒಂದು ಆದಾಯ. ಈ ಇನ್ಕಮ್ ಟ್ಯಾಕ್ಸ್ ಇದನ್ನೆಲ್ಲ ಗವರ್ನ್ ಮಾಡೋದು ಯಾರು ನೋಡ್ಕೋತಾರೆ ಅಂತಂದ್ರೆ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್, CBDT ಅಂತಾರೆ. has the power to issue orders, instructions and directions for the proper administration of the Act. And income tax authorities are bound by these circulars. ಇವ್ರು ಕೊಡುವಂಥ ಸರ್ಕ್ಯುಲರ್ಸನ್ನು, ಇವ್ರು ಕೊಡುವಂಥ ಯಾವುದೇ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇವ್ರು ಏನು ಹೇಳ್ತಾರೆ ನೋಡಿ, ಅಲ್ಲಿರುವಂಥ ಇನ್ಕಮ್ ಟ್ಯಾಕ್ಸ್ ಅಥಾರಿಟೀಸ್ ಅವರು ಎಲ್ಲರೂ ಅದನ್ನು ಅದೇ ರೀತಿಯಲ್ಲಿ ನಡ್ಕೋಬೇಕಾಗಿರುತ್ತೆ. ಓಕೆ, ಸೊ ಫುಲ್ ಪವರ್ CBDTಗೆ ಇರುತ್ತೆ. ಸೊ CBDT ಬಗ್ಗೆ ಮತ್ತೆ ಇನ್ನೂ ಮಿಕ್ಕಿದ ಸ್ಲೈಡ್ಸಲ್ಲಿ ಇನ್ನೂ ಒಂದು ಸ್ವಲ್ಪ ಅದ ಡೀಟೇಲ್ಸ್ ಕೊಡ್ತೀನಿ. ನೆಕ್ಸ್ಟ್, ಇನ್ಕಮ್ ಟ್ಯಾಕ್ಸನ್ನು ಇಲ್ಲಿ ಬರುವಂಥ ಆದಾಯ ಯಾವ ಗೌರ್ನಮೆಂಟ್ ತಗೋತಾರೆ? ಸೆಂಟ್ರಲ್ ಗೌರ್ನಮೆಂಟಾ, ಸ್ಟೇಟ್ ಗೌರ್ನಮೆಂಟ್ ಅಂದರೆ ಇಬ್ಬರು ಹಂಚ್ಕೋತಾರೆ. ಓಕೆ, ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಇಬ್ಬರು ಹಂಚ್ಕೊಂಡು ಅದನ್ನು ಅವರ ಮುಂದಿನ ಬೆಳವಣಿಗೆ ಕಾರ್ಯಕ್ರಮಗಳಲ್ಲಿ ಅದನ್ನು ಅಳವಡಿಸ್ಕೊತಾರೆ. Now let us see the meaning of tax. Tax is a compulsory payment made by an individual to the government without expecting anything in return directly. ಇದು ಕಡ್ಡಾಯವಾಗಿ ಕೊಡಲೇಬೇಕು ಟ್ಯಾಕ್ಸ್ ಅನ್ನೋದು ಎಲ್ಲ ಇಂಡಿವಿಜುವಲ್ಸ್. ಅಂದರೆ ರೂಲ್ಸ್ ಎಲ್ಲ ಇದೆ, ಆ ರೂಲ್ಸನ್ನೆಲ್ಲ ನಿಧಾನವಾಗಿ ನೋಡ್ತೀರಾ.
2,50,000 ಮೇಲೆ ಇರಬೇಕು. ಸೊ ಕೆಲವೊಂದು ಇದೆಲ್ಲ ರೂಲ್ಸ್ ಎಲ್ಲ. ಸೊ ಆ ರೀತಿ ಬಂದಂತ ಎಲ್ಲ ಇಂಡಿವಿಜುವಲ್ಸ್ ಯಾರಿಗೆಲ್ಲ ಟ್ಯಾಕ್ಸ್ ಅಪ್ಲೈ ಆಗುತ್ತೋ ಅವರೆಲ್ಲರೂ ಕಂಪಲ್ಸರಿಯಾಗಿ ಗೌರ್ಮೆಂಟ್ಗೆ ಪೇ ಮಾಡಲೇಬೇಕು. ಓಕೆ, ಇದನ್ನ ಮತ್ತೆ ಪೇ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಯಾವುದೇನು ನಾವು ಇನ್ ರಿಟರ್ನ್ ನಾನು ಇಷ್ಟು ಟ್ಯಾಕ್ಸ್ ಕಟ್ಟಿದ್ದೀನಿ, ನನ್ನ ಮನೆ ಮುಂದೆ ಬಂದ್ಬಿಟ್ಟು ರೋಡ್ ಹಾಕ್ಕೊಡಿ, ನಮ್ಮ ಮನೆಗೆ ಅಂತ ಹೇಳ್ಬಿಟ್ಟು ಸ್ಪೆಷಲ್ ಆಗಿ ಏನಾದರೂ ಒಂದು ಸ್ಟ್ರೀಟ್ ಲೈಟ್ ಹಾಕ್ಕೊಡಿ, ಆ ಥರ ಎಲ್ಲ ನಾವು ಕೇಳಲಿಕ್ಕೆ ಬರಲ್ಲ. ಇನ್ ಜನರಲ್ ಎಲ್ಲ ಪಬ್ಲಿಕ್ ಯುಟಿಲಿಟಿ ಸರ್ವಿಸಸ್ನ ಮಾಡೋದಕ್ಕೆ ಇದನ್ನ ಬಳಸ್ಕೊತಾರೆ. ಓಕೆ, ಸೊ ನೋಬಡಿ ಕ್ಯಾನ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಡೈರೆಕ್ಟ್ಲಿ ಇನ್ ರಿಟರ್ನ್. Next, we'll move to the next slide. Let us see the brief history of income tax. ಎಲ್ಲಿಂದ ಬಂತು ನಮ್ಮ ಇಂಡಿಯಾನಲ್ಲಿ ಈ ಇನ್ಕಮ್ ಟ್ಯಾಕ್ಸ್ ಅನ್ನೋದು, ಯಾವಾಗ ಶುರುವಾಯಿತು ಅಂತ ನೋಡೋದಾದ್ರೆ, ಈ ಸಿಪಾಯಿ ದಂಗೆ ಅಂತ ಒಂದು 1857 ಸ್ಟಾರ್ಟ್ ಆಯಿತು. ಓಕೆ, see, in the year 1857, a war broke out between Indians and Britishers. That was the first war of independence. Later, that was termed as a military mutiny by the Britishers. In this war, government incurred heavy losses. To meet these losses, Sir James Wilson, a British ruler at that time, introduced income tax for the first time in India in the year 1860. Numerous amendments were made, and in the year 1886, first Income Tax Act was passed. Later, it was replaced in the year 1918, and a new Income Tax Act was passed, and again it was replaced by many other new acts which was passed in the subsequent years. ಸೊ ಇಲ್ಲೇನಾಯಿತು, 1857 ಇಂಡಿಯನ್ಸ್ ಎಲ್ಲ ಈ ಬ್ರಿಟಿಷರ್ಸ್ ವಿರುದ್ಧವಾಗಿ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್, ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ರು. ಆ ಹೋರಾಟದಲ್ಲಿ ಇಂಡಿಯನ್ಸ್ ಸೋತೋಗ್ತಾರೆ, ಬ್ರಿಟಿಷರ್ಸ್ ಗೆಲ್ತಾರೆ. ಸೊ ಅವ್ರೇನ್ ಮಾಡ್ತಾರೆ ಅಂತಂದ್ರೆ ಇದನ್ನ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತ ಹೇಳಲ್ಲ, ಸ್ವಾತಂತ್ರ್ಯಕ್ಕಾಗಿ ನಡೆದಂತ ಯುದ್ಧ ಅಂತ ಹೇಳಲಿಲ್ಲ. ಅವ್ರೇನ್ ಹೇಳಿದ್ರು, ಮಿಲಿಟರಿ ಮ್ಯೂಟಿನಿ ಅಂದ್ರೆ ಸಿಪಾಯಿ ದಂಗೆ, ಸಿಪಾಯಿಗಳು ಏನೋ ಒಂದು ದಂಗೆ ಎದ್ದಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನ ಹಾಗೆ ಮುಚ್ಚಿಬಿಡ್ತಾರೆ. ಬಟ್ ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಗೌರ್ಮೆಂಟ್ಗೆ ಲಾಸ್ ಆಯಿತು. ಸೊ ಈ ಗೌರ್ಮೆಂಟ್ಗಾದಂಥ ಲಾಸನ್ನು ಭರಿಸೋದಕ್ಕೋಸ್ಕರ ಈ ಸರ್ ಜೇಮ್ಸ್ ವಿಲ್ಸನ್, ಆ ಸಮಯದ ಒಂದು ಬ್ರಿಟಿಷ್ ರೂಲರ್ ಇಂಡಿಯಾನಲ್ಲಿದ್ದರು, ಅವ್ರೇನು ಮಾಡ್ತಾರೆ, ಇಂಡಿಯನ್ಸ್ ಇವರೆಲ್ಲ ಸೇರಿ ಇಷ್ಟೆಲ್ಲ ಲಾಸ್ ಮಾಡಿದಾರಲ್ವಾ, ಸೊ ಗೌರ್ಮೆಂಟಿಗೆ ಲಾಸ್ ಆಗಿರೋದನ್ನ ಇವ್ರ ಕಡೆಯಿಂದಾನೇ ಭರಿಸ್ಬೇಕು ಅಂತ ಹೇಳ್ಬಿಟ್ಟು ಆದಾಯ ತೆರಿಗೆ ಅಂತ ಹಾಕೋದು. ಯಾರಿಗೆಲ್ಲ ಆದಾಯ ಇರುತ್ತೋ ಅವರೆಲ್ಲ ತೆರಿಗೆ ಅಂತ ಗೌರ್ಮೆಂಟ್ಗೆ ಕಟ್ಟಿ. ಸೊ ಯಾವುದೂ ಅಷ್ಟೇ ಬಂದು ಹೋಸ್ದರಲ್ಲಿ ತುಂಬ ಗೊಂದಲ ಇರುತ್ತೆ, ಏನೂ ರೂಲ್ಸು ರೆಗ್ಯುಲೇಷನ್ಸ್ ಯಾವುದು ಪ್ರಾಪರ್ ಆಗಿರಲ್ಲ. ಇವಾಗ ನೋಡಿ, ನ್ಯೂ ಎಜುಕೇಷನ್ ಪಾಲಿಸಿ ಅಂತ ಇವಾಗ ಬರ್ತಾ ಇದೆ. ಸೊ ಇದು ಸೆಟ್ ಆಗೋದಕ್ಕೆ ನಮಗೆ ಪರ್ಫೆಕ್ಟ್ ಆಗೋಷ್ಟೊತ್ತಿಗೆ 5 ವರ್ಷ ಆಗುತ್ತೋ 10 ವರ್ಷ ಆಗುತ್ತೋ ಹೇಳಲಿಕ್ಕಾಗಲ್ಲ. ಸೊ ಹಾಗೆ ಇದು 1860 ಅವರು ಫಸ್ಟ್ ಟೈಮ್ ಬಿಟ್ಟರು ಇನ್ಕಮ್ ಟ್ಯಾಕ್ಸನ್ನು ಕಲೆಕ್ಟ್ ಮಾಡಿ ಅಂತ ಹೇಳಿ. ತುಂಬ ಗೊಂದಲ ಇತ್ತು. ಸೊ ಗೊಂದಲ ಇದ್ದಾಗ ಆಮೇಲೆ ಆ ಗೊಂದಲಕ್ಕೆಲ್ಲ ಏನೋ ಒಂದು ಸೊಲ್ಯೂಷನ್ಸ್ ಎಲ್ಲ ಕಂಡುಹಿಡ್ಕೊಂಡು 1886 ಫಸ್ಟ್ ಆ್ಯಕ್ಟನ್ನು ಪಾಸ್ ಮಾಡಿದ್ರು. ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟನ್ನು 1886 ಫಸ್ಟ್ ಇಂಡಿಯಾನಲ್ಲಿ ಪಾಸ್ ಮಾಡಿದ್ರು. ಅದಾದಮೇಲೆ ಕಾಲಕ್ಕೆ ತಕ್ಕನಂಗೆ ಮತ್ತು ನಮ್ಮ ಅನುಕೂಲಕ್ಕೆ ತಕ್ಕನಂಗೆ ಕೆಲವೊಂದನ್ನೆಲ್ಲ ಚೇಂಜಸ್ ಮಾಡಿ 1918 ತುಂಬ ಮಾರ್ಪಾಡುಗಳನ್ನೆಲ್ಲ ಮಾಡಿ, ತುಂಬ ಶೆಡ್ಯೂಲ್ಸ್ ಎಲ್ಲ ಚೇಂಜಸ್ ಮಾಡಿ ಮತ್ತೆ ಅದನ್ನು ರೀಮಾಡಿಫೈ ಮಾಡಿದ್ರು. ಮತ್ತೆ ಅದಾದಮೇಲೂ ಮತ್ತೆ 1922 ಒಂದು ಸತಿ, ಈ ಥರ ತುಂಬ ಸತಿ ಚೇಂಜಸ್ ಆಗ್ತಾನೆ ಇತ್ತು. ಸೊ ಈ ಚೇಂಜಸ್ ಎಲ್ಲ ಏನಾಯಿತು ಅಂದರೆ ತುಂಬ ಗೊಂದಲಕ್ಕೆ ಅದು ದಾರಿ ಮಾಡಿಕೊಟ್ಟು 1957 1956 ಏನು ಮಾಡ್ತಾರೆ, 1956 ಗವರ್ನಮೆಂಟ್ ಅವ್ರು ಏನು ಮಾಡ್ತಾರೆ, ಒಂದು ಲಾ ಕಮಿಷನ್ನ ಅಪಾಯಿಂಟ್ ಮಾಡಿ ಈ ಗೊಂದಲಕ್ಕೆಲ್ಲ ಒಂದು ತೀರ್ಮಾನನ ಕಂಡುಕೋಬೇಕು ಅಂತ ಹೇಳಿಬಿಟ್ಟು ಒಂದು ಲಾ ಕಮಿಷನ್ನ ಅಪಾಯಿಂಟ್ ಮಾಡ್ತಾರೆ. ಅವರು ಎಲ್ಲ ಸ್ಟಡಿ ಮಾಡಿ 1958 ರಿಪೋರ್ಟನ್ನು ಸಬ್ಮಿಟ್ ಮಾಡ್ತಾರೆ. ಸೊ ಅದೇ ಸಮಯಕ್ಕೆ ಏನು ಮಾಡ್ತಾರೆ, ಬರೀ ಗೊಂದಲ ನಿವಾರಣೆ ಮಾಡೋದಲ್ಲದೆ ಟ್ಯಾಕ್ಸ್ ಇವೇಷನ್ ಅಂದರೆ ಈ ಟ್ಯಾಕ್ಸ್ ಕಟ್ಟದೆ ತಪ್ಪಿಸ್ಕೋತಾರೆ ನೋಡಿ, ಅದನ್ನು ತಡೆಯೋಕ್ಕೋಸ್ಕರ ಇನ್ನೊಂದು ಕಮಿಟಿನೂ ರಚನೆ ಮಾಡ್ತಾರೆ. ಆ ಕಮಿಟಿ ಹೆಸರು ಡೈರೆಕ್ಟ್ ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನ್ ಎನ್ಕ್ವೈರಿ ಕಮಿಟಿ ಅಂತ ಹೇಳ್ಬಿಟ್ಟು ಅವ್ರನ್ನ ಅಪಾಯಿಂಟ್ ಮಾಡಿ, ಅವ್ರ ಕೆಲಸ ಏನಂದರೆ ಈ ಟ್ಯಾಕ್ಸ್ ಇವೇಷನ್ನ ತಡಿಬೇಕು, ಟ್ಯಾಕ್ಸ್ ಕಟ್ಟೋ ಥರ ಮಾಡಬೇಕು ಜನನ. ಅದನ್ನ ಏನು ಮಾಡೋದು,
ಅಂತ ಹೇಳ್ಬಿಟ್ಟು ಅವ್ರ ಕಮಿಟಿಯವರೆಲ್ಲಾನು ಸ್ಟಡಿ ಮಾಡಿ ಅವರು ರಿಪೋರ್ಟನ್ನು ಕೊಡ್ತಾರೆ. ಇವರು ಇಬ್ರು ಕಮಿಟೀಸ್ ಕೊಟ್ಟಂತ ರಿಪೋರ್ಟನ್ನು ಇನ್ನೊಂದು ಕಮಿಟಿ ಕೊಟ್ಟು ಸ್ಪೆಷಲ್ ಕಮಿಟಿ ರಚನೆ ಮಾಡಿ ಆ ಸ್ಪೆಷಲ್ ಕಮಿಟಿಗೆ ಕೊಟ್ಟು ಅವರು ಬಿಲ್ಲನ್ನು ಪಾಸ್ ಮಾಡ್ತಾರೆ. 1961 ಪಾರ್ಲಿಮೆಂಟಲ್ಲಿ ಬಿಲ್ ಪಾಸ್ ಆಗುತ್ತೆ. ಏಪ್ರಿಲ್ 1961 ಪಾಸ್ ಆದಂಥ ಬಿಲ್ಲನ್ನು ಅವರು ಇಂಟ್ರೊಡ್ಯೂಸ್ ಮಾಡಿದಾಗ ಅದು ಬಿಲ್ ಪಾಸ್ ಆಗೋದು ಸೆಪ್ಟೆಂಬರ್ 1961ಗೆ. ಆ್ಯಕ್ಟ್ ನಮಗೆ ಫೋರ್ಸಿಗೆ ಬಂದಿದ್ದು 1/4/1962. ಸೊ ಇದು ಎಲ್ಲ ನಡೆದಿದ್ದು ಅಂದರೆ 61 ಸೆಪ್ಟೆಂಬರಲ್ಲೆಲ್ಲ ನಾವು ಅಳವಡಿಸೋಕ್ಕಾಗಲ್ಲ ಅಲ್ವಾ. ಸೊ ಇಯರ್ ಸ್ಟಾರ್ಟಿಂಗಲ್ಲಿ 1/4/1962 ಅಳವಡಿಸೋದು. ಬಟ್ ಆ್ಯಕ್ಚುಯಲ್ ಆಗಿ ಬಂದಂಥ ಇಯರ್ 1961. ಸೊ ಅದಕ್ಕೆ ಹೇಳೋದು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961. ಸೊ ಇದಕ್ಕೆ ಮುಂಚೆ ಇರಲಿಲ್ಲ ಅಂದರೆ ಖಂಡಿತ ಇತ್ತು, 1886 ಸ್ಟಾರ್ಟ್ ಆಯಿತು. ಓಕೆ, ಬಟ್ ಈ 1961 ಯಾಕೆ ತಗೋತೀವಿ ಅಂತಂದರೆ ತುಂಬ ಶೆಡ್ಯೂಲ್ಸ್ ಎಲ್ಲ ಚೇಂಜ್ ಆಗಿ, ಓಕೆ, ಇದನ್ನ ಕಮಿಟಿ ಕೊಟ್ಟಂಥ ರೂಲ್ಸಲ್ಲಿ ತುಂಬ ಮಾರ್ಪಾಡನ್ನು ಮಾಡಿ ಅಳವಡಿಸ್ಕೊಳ್ತಾ ಬಂದ್ವಿ. ಸೊ ಹಂಗಾಗಿ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961 ಅಂತ ಹೇಳ್ತೀವಿ. ಅದಾದಮೇಲೂ ತುಂಬ ಸತಿ ಚೇಂಜಸ್ ಆಗಿದೆ, ಬಟ್ ಆ ಒಂದು ಮಟ್ಟದಲ್ಲಿ ಆಗಲಿಲ್ಲ ಚೇಂಜಸ್. ಸೊ ಹಂಗಾಗಿ 1961 ಅಂತಾನೆ ಹೇಳ್ತೀವಿ. ಓಕೆ, ಸೊ ಇದನ್ನ once again I repeat in English because I get students both from Kannada medium and English medium. So for my English medium students, see, I just continue with the brief history. Numerous amendments made this tax structure complicated. Therefore, the government referred the act to a law commission in 1956. The law commission submitted its report in September 1958. But in the meantime, the Government of India had appointed the Direct Administration Enquiry Committee to suggest measures for minimizing the tax evasion. The recommendations of these two committees were examined by Special Committee of Central Board of Revenue, and a bill was prepared and introduced in Parliament in April 1961. The bill was passed by the Parliament in September 1961. This act came into force on 1/4/1962. It applies to whole of India. ಯಾವುದೇ ತಾರತಮ್ಯ ಇಲ್ಲದೆ ಹೋಲ್ ಇಂಡಿಯಾ ಈ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961 ಏನಿದೆ ಥ್ರೂ ಔಟ್ ಇಂಡಿಯಾಗೆ ಅಪ್ಲೈ. ಮೈ ಡಿಯರ್, ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.